ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಥವಾ HbA1c. ನಾವು ತಿಂದ ಆಹಾರದಲ್ಲಿ ಸಿಗುವ ಗ್ಲೂಕೋಸ್ ನಮ್ಮ ಜೀವಕೋಶಗಳ ಎನರ್ಜಿ ಸೋರ್ಸ್. ಯಾವಾಗ ದೇಹದಲ್ಲಿ ಇನ್ಸುಲಿನ್ ಕಡಿಮೆ ಆಗುತ್ತೆ ಅಥವಾ ಇರುವಂತಹ ಇನ್ಸುಲಿನ್ ಕೆಲಸ ಮಾಡೋದಿಲ್ಲ, ಈ ಬ್ಲಡ್ ಅಲ್ಲಿ ಇರುವಂತಹ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಬ್ಲಡ್ ಅಲ್ಲಿರುವ ಗ್ಲೂಕೋಸ್ ನಮ್ಮ RBC ಅಥವಾ ಕೆಂಪು ರಕ್ತ ಕಣದಲ್ಲಿರುವ ಹಿಮೋಗ್ಲೋಬಿನ್ಗೆ ಹೋಗಿ ಅಂಟ್ಕೊಳ್ಳುತ್ತೆ. ಅದನ್ನೇ HbA1c ಅಂತ ಹೇಳ್ತೀವಿ. ಯಾಕೆ 3 ತಿಂಗಳಿಗೆ ಒಂದು ಸಲ ಈ ಟೆಸ್ಟ್ ಅನ್ನ ಮಾಡುವಂತದ್ದು? ನಮ್ಮ RBC ಅಥವಾ ಕೆಂಪು ರಕ್ತ ಕಣಗಳ ಜೀವಿತಾವಧಿ 120 ದಿನ, ಅಂದ್ರೆ 3 ತಿಂಗಳು. ಸೊ 3 ತಿಂಗಳಿಗೆ ಒಂದು ಸಲ ಹೊಸದಾಗಿ ಈ ಗ್ಲೂಕೋಸ್ ಹಿಮೋಗ್ಲೋಬಿನ್ಗೆ ಹೋಗಿ ಸೇರ್ಕೊಳ್ತಾ ಇರುತ್ತೆ. ಆದ್ರಿಂದ ನಿಮ್ಮ ರೆಗ್ಯುಲರ್ ಟೆಸ್ಟ್ FBS PPBS ಜೊತೆಗೆ 3 ತಿಂಗಳಿಗೆ ಒಂದು ಸಲ HbA1c ಅನ್ನ ಖಂಡಿತವಾಗಿ ಟೆಸ್ಟ್ ಮಾಡಿ. ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರೋರಲ್ಲಿ ಕೆಲವು ಕಾಂಪ್ಲಿಕೇಶನ್ಸ್, ಕಣ್ಣಿನ ಸಮಸ್ಯೆ ಇರ್ಬೋದು, ನರಗಳ ಸಮಸ್ಯೆ ಇರ್ಬೋದು, ಅಥವಾ ಕಿಡ್ನಿಯ ಸಮಸ್ಯೆ ಇರ್ಬೋದು, ಇಲ್ಲ ಇನ್ನೂ ಕೆಲವರಲ್ಲಿ ಹೃದಯದ ತೊಂದರೆಗಳು ಅಥವಾ ಸ್ಟ್ರೋಕ್ ಸಂಭವಗಳನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಈ HbA1c ತುಂಬಾ ಸಹಾಯಕಾರಿ. ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.